ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಶಿರಡಿಗೆ ಹೋಗ್ತಾ ಇದ್ದೀವಿ. ಶಿರಡಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮಗಳ ಬರ್ತ್ಡೇಗೋಸ್ಕರ. ಪ್ರತಿ ವರ್ಷ ನನ್ನ ಮಗಳ ಬರ್ತ್ಡೇ ನಾವು ಶಿರಡಿಯಲ್ಲೇ ಮಾಡ್ತೀವಿ. ಹಾಗಾಗಿ ಈ ವರ್ಷವೂ ಶಿರಡಿಯಲ್ಲೇ ನನ್ನ ಮಗಳ ಬರ್ತ್ಡೇ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗಳು ಬರ್ತ್ಡೇ ಮುಗಿದು ಇವಾಗ 1 ತಿಂಗಳಾಯಿತು. 1 ತಿಂಗಳು ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಬ್ಯುಸಿಯಾಗಿದ್ದೆ. ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಹಾಗಾಗಿ ಇವಾಗ ಟೈಮ್ ಸಿಕ್ಕಿದೆ ಅಂತ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕ್ಷಮೆ ಇರಲಿ, ಯಾಕಂದರೆ ನನ್ನ ಮಗಳ ಬರ್ತ್ಡೇ ವಿಡಿಯೋನ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನಲ್ಲಿ ಇರೋ ವಿಡಿಯೋಗಳನ್ನು ನೋಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರೋತ್ಸಾಹ ಮಾಡೋದನ್ನು ಮರಿಬೇಡಿ. ಶಿರಡಿಗೆ ಹೋಗೋದು ಇನ್ನೂ 1 ತಿಂಗಳು ಇರುವಾಗಲೇ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಬೆಂಗಳೂರು ಟು ಕೊಪ್ಪರಗಾಂವ್ ಟ್ರೈನ್ ಬುಕ್ ಮಾಡಿದ್ವಿ. ಅಲ್ಲಿಂದ ಕೊಪ್ಪರಗಾಂವ್ ಇಳ್ಕೊಂಡು ನಾವು ಆಟೋಗೆ ಹೋಗ್ತೀವಿ. ಆನ್ಲೈನಲ್ಲೇ ರೂಮ್ ಕೂಡ ಬುಕ್ ಆಗಿತ್ತು. ಹಾಗಾಗಿ ನಾವು ಆಟೋದವರಿಗೆ ಯಾವ ಹೋಟೆಲ್ಗೆ ಹೋಗಬೇಕು ಅಂತ ಅಡ್ರೆಸ್ ಹೇಳಿದ್ರೆ ಆಟೋದವರೇ ಕರ್ಕೊಂಡು ಹೋಗ್ತಾರೆ. ಬೈ ಚಾನ್ಸ್ ನಾವು ಏನಾದರೂ ಆನ್ಲೈನ್ ಬುಕ್ ಮಾಡಿಲ್ಲ ರೂಮ್ಗಳು ಅಂತಂದರೆ ಅಲ್ಲಿ ತುಂಬ ರೂಮ್ಗಳು ಸಿಗುತ್ತೆ. ನಿಮ್ಗೆ ಯಾವ ಅಮೌಂಟಲ್ಲಿ ಯಾವ ಥರದ್ದು ರೂಮ್ ಬೇಕೋ ಆ ಥರದ್ದು ರೂಮು ಸಿಗುತ್ತೆ. ಅಂದರೆ ಕಮ್ಮಿ ರೂಮ್ಗಳು ಸಿಗುತ್ತೆ, ನಿಮ್ಮ ಹೈ ಬಜೆಟಲ್ಲಿ ರೂಮ್ಗಳು ಬೇಕಂದ್ರೂ ಸಿಗುತ್ತೆ. ಇಲ್ಲ ಫುಲ್ ಕಮ್ಮಿ ಲೋ ಬಜೆಟಲ್ಲಿ ದೇವಸ್ಥಾನ ಕಡೆಯಿಂದ ರೂಮ್ಗಳು ಇರುತ್ತೆ. ನಿಮ್ಮ ಅನುಕೂಲ ಹೇಗಿರುತ್ತೋ ಹಾಗೆ ಹೋಗ್ಬೋದು. ಹೋಗೋ ಟ್ರೈನ್ ಮಧ್ಯ ಈ ಥರ ಕಿವಿ ಓಲೆಗಳು, ಸರಗಳು, ಕ್ಲಿಪ್ಗಳು ಬರ್ತಾ ಇರುತ್ತೆ. ಸ್ವಲ್ಪ ಟೈಮ್ ಪಾಸ್ ಆಗಲಿ, ತುಂಬ ಕೂತು ಬೇಜಾರಾಗಿತ್ತು. ನಿನ್ನೆ ನೈಟ್ ಕೂತ್ಕೊಂಡಿದ್ವಿ, ಇವತ್ತು ಬೆಳಗ್ಗೆ ಹೋಗ್ತೀವಿ. ಮಧ್ಯಾಹ್ನ ಎಲ್ಲ ಟ್ರೈನಲ್ಲೇ ಹೋಗ್ತಾ ಇತ್ತು. ಹಾಗಾಗಿ ನಾನು ನನ್ನ ಮಗಳಿಗೆ ಒಂದು ಸರ ತಗೊಂಡೆ. ಈ ಟ್ರೈನು ಬೆಂಗಳೂರಿಂದ ಡೈರೆಕ್ಟ್ ಡೆಲ್ಲಿಗೆ ಹೋಗುತ್ತೆ. ಹಾಗಾಗಿ ತುಂಬ ರಶ್ ಇರುತ್ತೆ ಮತ್ತು ತುಂಬ ಲಾಂಗ್ ಜರ್ನಿ ಇರುತ್ತೆ. ಟೀ ಬಂದಿತ್ತು, ಹಾಗಾಗಿ ಟೀ ತೊಗೊಂಡು ಕುಡಿತಾ ಇದ್ದೀವಿ. ಟೀ ಅಂತೂ ನೀರಿದ್ದಂಗಿತ್ತು, ಒಂಚೂರು ಸಕ್ಕರೆ ಇರಲಿಲ್ಲ, ಏನೂ ಇರಲಿಲ್ಲ. ಇದಕ್ಕೇ 20 ರೂಪಾಯಿ ತೊಗೊಂಡಿದ್ರು. ಆ ಕಪ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಫುಲ್ ಇರಲಿಲ್ಲ, ಅರ್ಧ ಕಪ್ ಅಷ್ಟೇ ಇತ್ತು. ಹಾಗೆಯೇ ನಮ್ಮ ಸೀಟ್ ಇತ್ತಲ್ಲ, ನಮ್ಮ ಸೀಟ್ ಪಕ್ಕದಲ್ಲಿರೋರು ಎಲ್ಲರೂ ಬ್ಲೈಂಡ್ಸ್ ಇದ್ದರು. ಅವರು ಕೂಡ ಶಿರಡಿಗೆ ಬರ್ತಾಯಿದ್ರು. ಅವ್ರ ಜೊತೆ ಮಾತಾಡಿದ್ದು ತುಂಬ ಖುಷಿಯಾಯಿತು. ಯಾಕಂದರೆ ಅವರು ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರು. ಯಾವಾಗಲೂ ನಮ್ಮ ಕಣ್ಣು ಕಾಣಿಸಲ್ಲ ಅಂತ ಒಂದು ಟೈಮು ಹೇಳೇ ಇಲ್ಲ ಅವರು. ನಿಮಗಿಂತ ನಾವೇ ಬೆಟ್ರು, ನೀವು ಕಣ್ಣು ಕಾಣಿಸೋರು ಏನೆಲ್ಲ ಮಾಡಲ್ಲ, ಎಲ್ಲ ಕೆಲಸನೂ ನಾವು ಮಾಡ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ರು. ಹಾಗೆ ಅವ್ರ ಜೊತೆ ಮಾತಾಡ್ತಾ ನಮ್ಮ ಸ್ಟೇಷನ್ ಬಂದಿರೋದೇ ನಮಗೆ ಗೊತ್ತಾಗಲಿಲ್ಲ. ಹಾಗೆ ನಾವು ಆಟೋ ಬುಕ್ ಮಾಡಿಕೊಂಡು ನಾವು ಆನ್ಲೈನಲ್ಲಿ ಯಾವ ಹೋಟೆಲ್ ಬುಕ್ ಮಾಡಿದ್ವೋ ಆ ಹೋಟೆಲ್ಗೆ ಬಂದ್ವಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.